ಐಪಿಎಲ್ ರದ್ದು, ಶೀಘ್ರದಲ್ಲಿಯೇ ಮತ್ತೆ ಪಂದ್ಯಗಳು ಆರಂಭ. ಆದ್ರೆ ಭಾರತದಲ್ಲಿ ನಡೆಯುತ್ತಾ ಅಥವಾ ಕೊರೋನಾ ಸಮಯದಂತೆ ವಿದೇಶದಲ್ಲಿ ನಡೆಯುತ್ತಾ? ಹೌದು, ಇಂಡೋ ಪಾಕ್ ನಡುವಿನ ಉದ್ವಿಗ್ನತೆ ಹಿನ್ನೆಲೆ ಬಿಸಿಸಿಐ ಸೀಸನ್ 18ರ ಐಪಿಎಲ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಪಾಕಿಸ್ತಾನದ ಉಗ್ರ ದಾಳಿಗಳಿಗೆ ಪ್ರತ್ಯುತ್ತರವಾಗಿ ಭಾರತ ಕೈಗೊಂಡ ಕ್ರಮಗಳಿಂದ ಈ ಉಂಟಾದ ಭದ್ರತಾ ಅಪಾಯದಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಉಗ್ರ ಪೋಷಕ ಪಾಕಿಸ್ತಾನ ಭಾರತದ ಹಲವಾರು ನಗರಗಳ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು. ಆದರೆ ಭಾರತ ಪಾಕಿಸ್ತಾನಕ್ಕೆ ಸೂಕ್ತ ಪ್ರತ್ಯುತ್ತರ ನೀಡಿ ಅದರ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಹೊಡೆದುರುಳಿಸಿತ್ತು. ಆದರೆ ಈ ದಾಳಿಯ ಪರಿಣಾಮದಿಂದಾಗಿ ಧರ್ಮಶಾಲಾದಲ್ಲಿ ನಡೆಯುತ್ತಿದ್ದ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಐಪಿಎಲ್ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ನಂತರ ಇಂದು ಬಿಸಿಸಿಐ ಸಭೆ ನಡೆಸಿ ಕೇಂದ್ರ ಸರ್ಕಾರ ಮತ್ತು ತಂಡಗಳ ಎಲ್ಲಾ ಫ್ರಾಂಚೈಸಿಗಳು ಮತ್ತು ಪಾಲುದಾರರೊಂದಿಗೆ ಮಾತನಾಡಿದ ನಂತರ ಮುಂದಿನ ಐಪಿಎಲ್ ಪಂದ್ಯಾವಳಿಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಂಡಿದೆ. ಅಂದ್ರೆ ಇದರರ್ಥ ಈ ಆವೃತ್ತಿಯಲ್ಲಿ ಉಳಿದ ಪಂದ್ಯಗಳನ್ನ ಮುಂದಿನ ದಿನಗಳಲ್ಲಿ ನಡೆಸಲಾಗುವುದು. ಆದ್ರೆ ಉಳಿದ ಪಂದ್ಯಗಳನ್ನ ಯಾವಾಗ ಎಲ್ಲಿ ನಡೆಸಲಾಗುವುದು ಎಂಬುದರ ಕುರಿತು ಇನ್ನೂ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ. ಆದ್ರೀಗ ಇಡೀ ಆವೃತ್ತಿಯನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದ್ದು ಉಳಿದ ಪಂದ್ಯಗಳನ್ನ ಶೀಘ್ರದಲ್ಲೇ ಮರು ನಿಗದಿಪಡಿಸಬಹುದು ಎಂದು ವರದಿಯಾಗಿದೆ. ಮೂಲಗಳ ಪ್ರಕಾರ ಹಿಂದೆ ಕೊರೋನಾ ಸಮಯದಲ್ಲೂ ಇದೇ ರೀತಿಯಾಗಿತ್ತು. ಆದರೆ ಮುಂದೆ ಬಾಕಿ ಇರುವ ಪಂದ್ಯಗಳನ್ನ ಯುಎಇಗೆ ಸ್ಥಳಾಂತರ ಮಾಡಿ ಆಡಿಸಲಾಗಿತ್ತು. ಹಾಗಾಗಿ ಸೀಸನ್ 18ರ ಪಂದ್ಯಗಳನ್ನು ಕೂಡ ಬೇರೆ ದೇಶದಲ್ಲಿ ಆಡಿಸುವ ಯೋಚನೆ ಮಾಡುತ್ತಿದೆ ಅಂತೆ ಬಿಸಿಸಿಐ. ಆದರೆ ಎಲ್ಲದಕ್ಕೂ ಸ್ವಲ್ಪ ಸಮಯ ಕಾದು ನೋಡಬೇಕಾಗಿದೆ.